ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಅಮೌಂಟು ಇದುವರೆಗೂ ಸಹ ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ? ಹಾಗಾದರೆ ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ? ಈ ಒಂದು ಯುವನಿಧಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರಾ ಅನ್ನೋದು ತುಂಬ ಜನರ ಡೌಟ್ ಆಗಿರುತ್ತೆ. ಈಗಾಗಲೇ ಡಿಸೆಂಬರ್ ತಿಂಗಳ ಅಮೌಂಟು ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಡಿಸೆಂಬರ್ ತಿಂಗಳ ಅಮೌಂಟು ಪೆಂಡಿಂಗ್ ಇದೆ, ಇನ್ನೂ ಸಹ ಬಂದಿಲ್ಲ. ಅದೇ ರೀತಿ ಈಗ ಜನವರಿ ಮತ್ತು ಫೆಬ್ರವರಿ ತಿಂಗಳು ಅಮೌಂಟು ಸಹ ಬರಬೇಕಿತ್ತು, ಆದರೆ ಈ 2 ತಿಂಗಳ ಅಮೌಂಟು ಇನ್ನೂ ಯಾರಿಗೂ ಸಹ ರಿಲೀಸ್ ಮಾಡೇ ಇಲ್ಲ. ಹಾಗಾದ್ರೆ ಯುವನಿಧಿ ಯೋಜನೆಯನ್ನ ಸ್ಟಾಪ್ ಮಾಡ್ತಾ ಇದ್ದಾರಾ ಅಥವಾ ಕಂಟಿನ್ಯೂ ಮಾಡ್ತಾರಾ ಅನ್ನೋದು ತುಂಬಾ ಜನರ ಡೌಟ್ ಆಗಿದೆ. ಈ ಒಂದು ವಿಡಿಯೋ ಮೂಲಕ ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ತಿಳಿಸ್ತಾ ಹೋಗ್ತೀನಿ. ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಅನ್ನೋದನ್ನ, ಅದೇ ರೀತಿ ಪೆಂಡಿಂಗ್ ಇರುವಂತಹ ಅಮೌಂಟು ಯಾವಾಗ ರಿಲೀಸ್ ಮಾಡ್ತಾರೆ, ಯಾವಾಗ ಕ್ರೆಡಿಟ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಸಹ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಬಜೆಟ್ ಮುಗಿದ ನಂತರ ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ತುಂಬ ಅಪ್ಡೇಟ್ಸು ಬರ್ತಾ ಇದೆ. ಕೆಲವೊಂದು ಅಪ್ಡೇಟ್ಸ್ ಪ್ರಕಾರ ಈಗ ಯುವನಿಧಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ, ಯುವನಿಧಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೂ ಕೆಲವರು ಯುವನಿಧಿಗೆ ಯಾವುದೇ ರೀತಿ ಅಮೌಂಟು ಕೊಟ್ಟಿಲ್ಲ, ಹಾಗಾಗಿ ಯುವನಿಧಿ ಕ್ಯಾನ್ಸಲ್ ಆಗ್ತಾ ಇದೆ, ಯುವನಿಧಿ ಯೋಜನೆಯನ್ನು ಕೈ ಬಿಡ್ತಾ ಇದ್ದಾರೆ, ಈಗ ಕೇವಲ 4 ಗ್ಯಾರಂಟಿ ಇರುತ್ತೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ. ಹಾಗಾದರೆ ಇದರಲ್ಲಿ ಯಾವುದೋ ನಿಜ ಯಾವುದೋ ಸುಳ್ಳು ಅನ್ನೋದು ಗೊತ್ತಿಲ್ಲ, ಆದರೆ ಇಲ್ಲಿ ಅಫಿಷಿಯಲ್ ಆಗಿ ಇನ್ನೂ ಯುವನಿಧಿ ಅಮೌಂಟನ್ನು ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಅದೇ ರೀತಿ ಸ್ಟಾಪು ಸಹ ಆಗಿಲ್ಲ. ಆ ರೀತಿ ಏನಾದರೂ ಸ್ಟಾಪ್ ಆಗಿದ್ರೆ ನಿಮಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನು ಸಹ ಓಪನ್ ಆಗ್ತಾ ಇರಲಿಲ್ಲ. ಈಗ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ತುಂಬ ಜನ ಈಗಾಗಲೇ ಸಬ್ಮಿಟ್ ಮಾಡಿದ್ದೀರಾ. ಇನ್ನು ಯಾರೆಲ್ಲ ಸಬ್ಮಿಟ್ ಮಾಡಿಲ್ವಾ, ತಪ್ಪದೇ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿ. ನಿಮಗೆ ಅಮೌಂಟ್ ಬರಲಿ ಬರದಲ್ಲೇ ಇರಲಿ, ಪ್ರತಿ ತಿಂಗಳು ಕರೆಕ್ಟಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರಿ ಅಂದರೆ ನಿಮಗೆ ಒಂದೇ ಸಲನೂ ಸಹ ಅಮೌಂಟ್ ಬರುತ್ತೆ. ಈ ಹಿಂದೆ ಎಲ್ಲ ಇದೇ ರೀತಿ ಪೆಂಡಿಂಗ್ ಇದ್ದಂತಹ ಹಣವನ್ನು 3 ತಿಂಗಳ ಹಣ ಒಟ್ಟಿಗೆ ಹಾಕಿದ್ದಾರೆ, 2 ತಿಂಗಳ ಹಣನೂ ಒಟ್ಟಿಗೆ ಹಾಕಿದ್ದಾರೆ. ಅದೇ ರೀತಿ ಈಗಲೂ ಸಹ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾ ಇರೋದು, ಇಲ್ಲಿ ನಾವು ಯಾವುದೇ ರೀತಿ ಯುವನಿಧಿಯನ್ನು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ನಿಮಗೆ ಇನ್ನೂ ತುಂಬ ಜನಕ್ಕೆ ಈಗ ಡಿಸೆಂಬರ್ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಇನ್ನೊಂದು 2-3 ಡೇಸ್ ಒಳಗಡೆ ಅಮೌಂಟು ಬರುತ್ತೆ, ಕ್ರೆಡಿಟ್ ಆಗುತ್ತೆ. ಈಗಾಗಲೇ DBT ಪೋಸ್ಟೆಡ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಅಮೌಂಟು ಸಹ ಸದ್ಯದಲ್ಲೇ ನಾವು ರಿಲೀಸ್ ಮಾಡ್ತೀವಿ ಅಂತಲೇ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೂ ಕೆಲವರು ಈಗ ಸ್ಟೇಟಸ್ಸೇ ಅಪ್ಡೇಟ್ ಆಗಿಲ್ಲ, ಸ್ಟೇಟಸಲ್ಲಿ ಅಪ್ಲಿಕೇಶನ್ 180 ಡೇಸ್ ಅಂತ ಬರ್ತಾ ಇದೆ, ಈ ರೀತಿ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇರ್ತೀರಾ. ಇಲ್ಲಿ ಯುವನಿಧಿ ಅಮೌಂಟು ರಿಲೀಸ್ ಆದಮೇಲೆ ಒಂದು ಜನವರಿ ಆಗಿರ್ಬೋದು, ಫೆಬ್ರವರಿ ತಿಂಗಳಾಗಿರ್ಬೋದು, ರಿಲೀಸ್ ಆದಮೇಲೆ ಆಟೋಮೆಟಿಕ್ ಆಗಿ ನಿಮಗೆ DBT ಪುಷ್ ಅಂತ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ. DBT ಪುಷ್ ಆಗಿದೆ ಅಂತ ಅಂದರೆ ನಿಮಗೆ ತಪ್ಪದೆ 100% ಅಮೌಂಟು ಬಂದೇ ಬರುತ್ತೆ, ಆದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿರುತ್ತೆ.